ಲಾರಿ ಮಾಲೀಕರ ಸಂಘದಿಂದ ಸನ್ವಿಕ್ ಸ್ಟೀಲ್ ಫ್ಯಾಕ್ಟರಿ ಮುಂದೆ ಪ್ರತಿಭಟನೆ. ಅಧಿಕ ಬೆಲೆ ಏರಿಕೆ ನಷ್ಟವನ್ನ ತುಂಬಲು ಆಗ್ರಹಿಸಿ ಒತ್ತಾಯ. ಶಿರಾ ತಾಲೂಕಿನ ದೊಡ್ಡಾಲ್ಮರ ಬಳಿಯ ಸನ್ವಿಕ್ ಸ್ಟೀಲ್ ಫ್ಯಾಕ್ಟರಿಯ ಮುಂದೆ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಕೆಎ ಷಣ್ಮುಗಪ್ಪರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಂತರ ಮಾತನಾಡಿದ ಅವರು, ಸುಮಾರು 7 ವರ್ಷಗಳಿಂದ ಲಾರಿ ಮಾಲೀಕರಿಗೆ ಆಗುತ್ತಿರುವ ನಷ್ಟವನ್ನ ಇಂಧನದ ಬೆಲೆ ಏರಿಕೆ, ತೆರಿಗೆ ಬೆಲೆ ಏರಿಕೆಯನ್ನ ಗಮನಿಸಿ ಲೋಡ್ಗಳಿಗೆ ಹೆಚ್ಚಿನ ದರವನ್ನ ನಿಗದಿಪಡಿಸಬೇಕೆಂದು ಒತ್ತಾಯಿಸುತ್ತಿದ್ದರು. ಫ್ಯಾಕ್ಟರಿಯ ಮಾಲೀಕರು ಇದೆಲ್ಲವನ್ನ ಗಣನೆಗೆ ತೆಗೆದುಕೊಳ್ಳದೆ ಅಸಡ್ಡೆ ತೋರಿಸುತ್ತಿರುವುದನ್ನು ಖಂಡಿಸಿದರು. ಸನ್ವಿಕ್ ಸ್ಟೀಲು ದೊಡ್ಡಾಲ್ಮರ ಹತ್ರ ಇದೆ. ಅಲ್ಲಿ ಸುಮಾರು 7 ವರ್ಷ ಆಗಿ ಬಾಡಿ ಇನ್ಕ್ರೀಸ್ ಮಾಡಲಿಲ್ಲ. ಅಲ್ಲಿರೋ ಟ್ರಾನ್ಸ್ಪೋರ್ಟರ್ನು ಕೇಳಿದ್ವಿ, ಅಲ್ಲಿರೋ ಫ್ಯಾಕ್ಟ್ರಿಯವರು ಕೇಳಿದ್ವಿ, ಹಲವಾರು ಸಲ ಚರ್ಚೆ ಮಾಡಿದ್ವಿ. ನಾವೇನು ಜಾಸ್ತಿ ಬಾಡಿ ಅವ್ರನ್ನ ಕೇಳ್ತಾ ಇಲ್ಲ. 7 ವರ್ಷ ಬಾಡಿ ಜಾಸ್ತಿ ಮಾಡಿಲ್ಲ, ಕೂಡಲೇ ಬಾಡಿ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ಆ ಸನ್ವಿಕ್ ಫ್ಯಾಕ್ಟ್ರಿ ಇರ್ತಕ್ಕಂಥ ಮ್ಯಾನೇಜರು ಮತ್ತು ಈ ಟ್ರಾನ್ಸ್ಪೋರ್ಟರು ಸ್ವಲ್ಪ ಬಾಯಿ ಬಂದಂಗಲ್ಲ ಬಹಳ ಕೆಟ್ಟ ಶಬ್ದದಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡಿ ಬೇಡ ಅಂತ ಹೇಳಿಲ್ಲ. ದಯವಿಟ್ಟು ನಿಮ್ಗೆಲ್ಲರೂ ಕೈ ಮುಗಿದ್ವಿ. ಇಡೀ ಬೆಂಗಳೂರಲ್ಲಿರತಕ್ಕಂಥ ಟ್ರಾನ್ಸ್ಪೋರ್ಟರ್ಸು, ಏಜೆಂಟ್ಗಳು ದಯವಿಟ್ಟು ಇವತ್ತಿಂದ ಯಾವುದೇ ಕಾರಣಕ್ಕೆ ತುಮಕೂರಲ್ಲಿರೋರು, ತುಮಕೂರ ಅಸೋಸಿಯೇಷನ್ ಸೇರಿದವರು, ಅವರು ನಮ್ಮ ಅಧ್ಯಕ್ಷರು ಹೇಳ್ತಾರೆ, ಮುದಾಮಿಲ್ ಹೇಳ್ತಾರೆ, ಇರ್ತಕ್ಕಂಥ ಏಜೆಂಟ್ಗಳು ಯಾರು ದಯವಿಟ್ಟು ನಾಳೆ ಬೆಳಗಿಂದ ಯಾವುದೇ ಕಾರಣಕ್ಕೆ ಗಾಡಿ ಕಳಿಸ್ಬಾರ್ದು ಅಂತ ನಿಮ್ಮನ್ನ ಕಳಕಳೆ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ ಮಂಗಳೂರಿಂದ ಬರ್ತಕ್ಕಂಥ ಕೋಲ್ ನಾಳಿಂದ ಕಂಪ್ಲೀಟ್ ಅವ್ರಿಗೆ ಲೋಡಿಂಗ್ ಬಂದ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ಥರ ಮಣಿಯೂರು ಹೊಸಪೇಟೆಯಿಂದ ಇಲ್ಲಿ ಬರ್ತಕ್ಕಂಥ ಮೈನ್ಸು ಏನಿದೆಯೋ ಅದನ್ನೆಲ್ಲ ಕಂಪ್ಲೀಟ್ ಬಂದ್ ಮಾಡಬೇಕು. ಬಾಡಿಗೆ ನಮಗೆ ಹೆಚ್ಚಿಗೆ ಮಾಡಿ ಕೊಡೋ ತನಕ ನಾವು ಯಾವುದೇ ಕಾರಣಕ್ಕೆ ಗಾಡಿ ಮೂವ್ ಮಾಡಲ್ಲ ಎಂಬ ತೀರ್ಮಾನವನ್ನು ತಗೊಂಡಾಗಿದೆ. ಚಿತ್ರದುರ್ಗ ಎಂದು ಬರೋದು ಮೈನ್ಸು, ಎಲ್ಲ ಮೈನ್ಸು ದಯವಿಟ್ಟು ಬಂದ್ ಮಾಡಬೇಕು ಅಂತ ನಾನು ನಿಮ್ಮನ್ನ ಕಳಕಳೆ ಕೈ ಮುಗಿದು ಕೇಳ್ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮುಜಾಹಿದ್ ಪಾಷಾ, ತಾಲೂಕು ಅಧ್ಯಕ್ಷರಾದ ಹೇಮಂತಣ್ಣ, ದೊಡ್ಡಾಲ್ಮರ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್, ಇತರೆ ಸದಸ್ಯರು ಹಾಗೂ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ವರದಿ ಬೆಂಚೆ ಮಂಜು. ಒಂದೇ ಒಂದು B1 ಕೆಲಸ ತನಕ ಅಲ್ಲಿ ಸ್ಥಳೀಯರಿಗೆ ಅವಕಾಶಗಳು ಕೊಟ್ಟಿಲ್ಲ, ಒಂದೇ ಒಂದು ಅವಕಾಶ ಕೊಟ್ಟಿಲ್ಲ. ಮತ್ತೆ ಈಗ ಹೊರಗಡೆ ಏನು ಟ್ರಾನ್ಸ್ಪೋರ್ಟರ್ಗಳಿಗೆ ಈಗ ನಾವೇನಾದ್ರೂ ಕೇಳಿ ಲೋಕಲ್ನವ್ರೇನಾದ್ರೂ ಹೋಗಿ ಬಾಡಿಗೆ ಕೇಳಕ್ಕೆ ಹೋಯ್ತು ಅಂತಾಗ ಅತಿ ಕಮ್ಮಿ ಹೇಳಿ ಹೊರಗಡೆ ಇರೋದು ಟ್ರಾನ್ಸ್ಪೋರ್ಟರ್ಗಳಿಗೆ ಸ್ವಲ್ಪ ಹೆಚ್ಚಾಗಿ ಕೊಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ಟ್ರಾನ್ಸ್ಪೋರ್ಟರ್ಗಳು ನಮ್ಮಂತ ಇವ್ರಿಗೆ ಇಲ್ಲಿಂದ ಹೋದ್ರೆ ಒಂದು 7,000 ರೂಪಾಯಿ ಬಾಡಿಗೆ ಆಗಲ್ಲ ಬೆಂಗಳೂರಿಗೆ, ಅಲ್ಲೆಲ್ಲ ಖರ್ಚು ಹೋಗ್ತಾ 1,000 ರೂಪಾಯಿ ಉಳಿಯೋದಿಲ್ಲ ಅಂತ ದುಸ್ಥಿತಿನೊಳಗಿರ್ತಾರೆ ಈ ಲೋಕಲ್ ನಮ್ಮ ಲಾರಿ ಓನರ್ಗಳು ಮತ್ತು ಡ್ರೈವರ್ಗಳು. ಇಲ್ಲಿ ಏನು ಮಾಡ್ಕೊಂತೀರಿ, ಅರ್ಧ ಹಳೆ ಲಾರಿಗಳು ಇಟ್ಟು ಏನೋ ಜೀವನ ಮಾಡಬೇಕು ಅಂತ ಹೋಯ್ತು. ಇವತ್ತು ಪೊಲೀಸ್ ದಬ್ಬಾಳಿಕೆ ಮಾಡಿ ಪೊಲೀಸ್ನವರಿಂದ ಇವ್ರಿಗೆ ಶೋಷಣೆಗಳಿಗಾಗಿ ಸ್ಟ್ರೈಕ್ ಮಾಡಿದ್ರೆ ನಿಮ್ಮನ್ನು ಕೇಸ್ಗಳು ಹಾಕ್ಸ್ತೀನಿ ಹಾಗೆ ಹೀಗೆ ಅಂತ ಹೇಳಿ ತುಂಬ ಹೀನಾಯವಾಗಿ ನಡ್ಕೊತಾ ಇದ್ದಾರೆ. ಅದರಿಂದ ಏನು ಈ ಬಾಡಿಗೆ ವಿಚಾರವಾಗಿ ಅನಿರ್ದಿಷ್ಟ ಮುಷ್ಕರ ಮಾಡ್ತಾ ಇದೀವಿ, ಶಾಂತಿಯುತವಾಗಿ ಮಾಡ್ತಾ ಇದೀವಿ. ವಸ್ತುಗಳ ಬೆಲೆಗಳು ಇನ್ಕ್ರೀಸ್ ಆಗ್ತದೆ, ಹೈಕ್ ಆಗ್ತಾ ಇದೆ. ಆದ್ರೆ ಟ್ರಕ್ಗಳ ಬಾಡಿಗೆ ಮಾತ್ರ ಪ್ರತಿ ವರ್ಷ ಕಳೆದಂಗೆ ಡಿಕ್ರೀಸ್ ಅಂದ್ರೆ ಕಡಿಮೆ ಮಾಡ್ತಾ ಬರ್ತಾರೆ ಬಿಟ್ರೆ ಹೆಚ್ಚಿಗೆ ಮಾಡ್ತಾ ಇಲ್ಲ. ಇವತ್ತೇನಾಗಿದೆ, ಯಾರ್ಯಾರು ತುಮಕೂರು ಹೊರಭಾಗದವ್ರು ಬಂದ್ಬಿಟ್ಟು ಇವತ್ತು ಅಲ್ಲಿ ವೆಂಡರ್ಗಳಾಗಿರ್ತಕ್ಕಂಥದ್ದು ಅಂದ್ರೆ ಬೇರೆ ಬೇರೆ ಪ್ರದೇಶ, ಚಿತ್ರದುರ್ಗ, ದಾವಣಗೆರೆ ಈ ಭಾಗದಲ್ಲಿ ಬಂದು ವೆಂಡರ್ಸ್ ಆಗಿದ್ದಾರೆ, ಟ್ರಾನ್ಸ್ಪೋರ್ಟರ್ಗಳಾಗಿದ್ದಾರೆ. ಅವ್ರು ಆಗಿರೋದ್ರಿಂದ ಇವಾಗ ಏನಾಗಿದೆ, ಸ್ಥಳೀಕರು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ್ಕೊಂಡು ಲೋಡ್ಸ್ ಪಡೆಯುವ ಸ್ಥಿತಿ ಐತೆ. ತಿರ್ಗಿ ಅವ್ರು ಏನ್ ರೇಟ್ ನಿಗದಿ ಮಾಡ್ತಾರೆ ಅದೇ ರೇಟ್ಗೆ ಇವತ್ತು ವೆಹಿಕಲ್ಗಳನ್ನ ಒದಗಿಸುವಂತ ಟ್ರಕ್ಗಳನ್ನ ಒದಗಿಸುವಂತ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಆ ಬಾಡಿಗೆಗಳು ಹೆಂಗಿದೆ ಅಂತಂದ್ರೆ, ಇವತ್ತು ಡ್ರೈವರ್ ಚಾರ್ಜ್ಗಳು ಕೊಟ್ಟು ಜೊತೆಗೆ ಏನು ಬಾಡಿಗೆ ಡೀಸೆಲ್ ಖರ್ಚು ಮತ್ತೆ ಟೋಲ್ಗಳನ್ನ ಕರ್ಕೊಂಡ್ ಬರ್ತಾರಲ್ಲ, ಕಡೆ ಒಂದು ಟ್ರಿಪ್ಪಿಗೆ ಬೆಂಗಳೂರು ಅಥವಾ ಏನು ಹೊಸಕೋಟೆಗೆ ಹೋಗಿ ಬಂದ್ರೆ 500 ರಿಂದ 1,000 ರೂಪಾಯಿ ಉಳಿತಾಯ ಮಾಡುವಂತ ಪರಿಸ್ಥಿತಿಗೆ ಇವತ್ತು ಲಾರಿ ಮಾಲೀಕರು ಬಂದಿರತಕ್ಕಂಥದ್ದು. 15-20 ಲಕ್ಷ ಬಂಡವಾಳ ಹಾಕಿ 200-300 ಕಿಲೋಮೀಟರ್ ಹೋಗಿ ಬಂದು 1,000 ಪ್ರಾಫಿಟ್ಗೆ ದುಡಿಬೇಕು ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ, ಜೊತೆಗೆ ಅದ್ರ ಜೀವನ ಹೇಗೆ ಸಾಗಿಸ್ಬೋದು. ಈಗ ಒಂದ್ಸಲಿ ವೆಹಿಕಲ್ ಸರ್ವಿಸ್ ಬಿಟ್ರೆ 40,000 ಖರ್ಚು ಬರುತ್ತೆ. ಅದು 1 ಕಿಲೋಮೀಟರ್ ಅನ್ನಾದ್ರೆ ಆಡ್ ಬ್ಲೂ ಅಂತ ಹಾಕ್ಬೇಕು. ಇವತ್ತು ಏನೋ ಎಮಿಷನ್ ಯಾವಾಗಲೂ ಹೊಗೆ ಬರಬಾರ್ದು, ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಕಾರಣಕ್ಕೆ ಅದಕ್ಕೆ ₹1 ಖರ್ಚು ಬೀಳ್ತೈತೆ. ಅದ್ರ ಜೊತೆಗೆ ಇವತ್ತು ಕಳೆದ 3-4 ತಿಂಗಳಲ್ಲಿ 10 ರಿಂದ 12 ರೂಪಾಯಿ ಡೀಸೆಲ್
ಹೈಕ್ ಆಗುತ್ತೆ. ಆ ಡೀಸೆಲ್ ಒಂದ್ ಹೈಕ್ ಆಯ್ತು ಅಂತ ಬಂದಾಗ ಎಲ್ಲಾ ಬಿಡಿ ಭಾಗಗಳು ಮತ್ತೆ ಟೈರ್ಸು ಮತ್ತೆ ಸರ್ವಿಸ್ ಕಾಸ್ಟ್ ಒಂದು ವೇಸ್ಟ್ ಯೂಸ್ ಮಾಡೋದ ವೇಸ್ಟ್ ಬೆಲೆ ಕೂಡ ಇವತ್ತು ಗಗನಕ್ಕೆ ಇರತಕ್ಕಂಥದ್ದು. ಈಗಿದ್ದು ಕೂಡ ಇವರು ಪ್ರೈಸ್ ಅನ್ನು ಹೈಕ್ ಮಾಡದೆ ಸ್ಥಳೀಕರ ಮೇಲೆ ಜೊತೆಗೆ ಇವತ್ತೇನು ಲಾರಿ ಓನರ್ಸ್ ಅಥವಾ ಡ್ರೈವರ್ಸ್ ಏನಿದ್ರೆ ಅವ್ರ ಮೇಲೆ ಶೋಷಣೆ ಮಾಡ್ಕೊಂಡೇ ಬರ್ತಾ ಇರ್ತಕ್ಕಂಥದ್ದು ಇದೆ. 5 ವರ್ಷದಿಂದ ಬಾಡಿಗೆ ಹೆಚ್ಚಿಗೆ ಕೇಳ್ತಾನೆ ಇದ್ದೀರಾ? 5 ವರ್ಷದಿಂದ ಬಾಡಿಗೆ ಹೆಚ್ಚಿಗೆ ಆಗಿಲ್ಲ. ಅದೇ ಬಾಡಿಗೆ ಆಗೈತೆ, ಅದೇ ಬಾಡಿಗೆನೇ ಮೇಂಟೈನ್ ಮಾಡ್ತಾ ಇದ್ದೀರಾ? ಅದೇ ಬಾಡಿಗೆ 2021 ಈಗ 2026 ಆಗಿದೆ. 5 ವರ್ಷಕ್ಕೆ 1 kgಗೆ ಸ್ಟೀಲ್ ರೇಟು 20 ರೂಪಾಯಿ ಜಾಸ್ತಿ ಆಗಿದೆ. 20 ರೂಪಾಯಿ ಜಾಸ್ತಿ ಆಗಿದೆ. ಆದರೆ ನಮ್ಮ ಬಾಡಿಗೆ ಜಾಸ್ತಿ ಆಗಿಲ್ಲ. ಕೆಲವು ದಿವಸದಿಂದ ಒಂದು 6 ತಿಂಗಳಿಂದ 2 ಟೈಮು ಡೀಸೆಲ್ ರೇಟು ಇನ್ಕ್ರೀಸ್ ಆಗಿದೆ. ಟೈರ್ ರೇಟು 2 ಟೈಮ್ ಇನ್ಕ್ರೀಸ್ ಆಗಿದೆ. ಆಟೋ ಪಾರ್ಟ್ಸ್ ರೇಟ್ ಕೂಡ 15% ಜಾಸ್ತಿ ಆಗಿದೆ. ಆಯಿಲ್ ರೇಟ್ ಕೂಡ ಜಾಸ್ತಿ ಆಗಿದೆ. ಇನ್ಶೂರೆನ್ಸ್ ಬೆಲೆನೂ ಜಾಸ್ತಿ ಆಗಿದೆ. ಟೋಲ್ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಇದೆಲ್ಲ ನೋಡಿದ್ರೆ ನಮಗೆ ಆಗ್ತಾ ಇರೋದು ಸುಮಾರು ಒಂದು 40% ಹೆಚ್ಚಿಗೆ ಆಗಿದೆ. ಮೆಟೀರಿಯಲ್ಸ್, ಟೈರ್ ಇರಲಿ, ಟ್ಯಾಕ್ಸ್ ಇರಲಿ, ಇನ್ಶೂರೆನ್ಸ್ ಅಲ್ಲಿ, ಟೋಲ್ ಇದೆಲ್ಲ ಸೇರಿಸ್ಕೊಂಡು ನಮ್ಮ ಗಾಡಿಗೆ ಏನು ಉಳಿತಾ. ನಿಮ್ಗೆ ಹಳೆ ಟನ್ಗೆ ಎಷ್ಟು ಕೊಡ್ತಾರೆ? ಈಗ ನೀವು ಹೊಸ ಟನ್ಗೆ ಎಷ್ಟು ಕೇಳಬೇಕು ಅಂತ ಇದ್ದೀರಾ? ಕೆಲವುಗೆ ಸಪೋಸು ಯಶವಂತಪುರ ಇದೆ, ದೇವನಹಳ್ಳಿ ಇದೆ, ಹೊಸಕೋಟೆ ಇದೆ, ಬೇರೆ ಬೇರೆ ಕಡೆಯಲ್ಲಿ ಒಂದೊಂದು ರೇಟ್ಗಳಿದೆ. 700 ಇದೆ, 650 ಇದೆ, 750 ಇದೆ. ಅದನ್ನು ನಾವು 30% ಹೆಚ್ಚಿಗೆ ಮಾಡಬೇಕಂತ ನಮ್ಮ ಡಿಮ್ಯಾಂಡ್ ಇದೆ.